ಒಂದು ಕೇಂದ್ರ ಸರ್ಕಾರದ ಟಾಸ್ಕ್ ಫೋರ್ಸ್ ಕಮಿಟಿ ಹೆಡೆಡ್ ಬೈ ಮನೋಜ್ ಜೋಶಿ ಅಂತ ಹೇಳಿ ಅವರು ಒಂದು 9 ಅವರ್ಸ್ನ 10 ಅವರ್ಸ್ ಮಾಡೋ ಜೊತೆಗೆ ನಮ್ಮ ಬೇರೆ ಬೇರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆ ಭಾಳಷ್ಟು ಪ್ರಪೋಸಲ್ಗಳನ್ನ ನಮ್ಮ ಚೀಫ್ ಸೆಕ್ರೆಟರಿ ಜೊತೆ ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗ್ ಆದ ನಂತರ ನಾವು ನಮ್ಮ ಇಲಾಖೆ ವತಿಯಿಂದ ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆಲ್ಲ ಕರೆಸಿ ಮೀಟಿಂಗ್ ಮಾಡಿದ್ವಿ. ಸೊ ಅವರ ಅಭಿಪ್ರಾಯಗಳನ್ನ ಅವ್ರು ಕೊಟ್ಟಿದ್ದಾರೆ. ಈ ಅಭಿಪ್ರಾಯಗಳನ್ನ ನಾವು ಸಂಗ್ರಹಿಸಿ ನಾವು ವಿಲ್ ಆಲ್ಸೋ ಅದು ಡಿಪಾರ್ಟ್ಮೆಂಟ್ ವಿಲ್ ಆಲ್ಸೋ ಅಪ್ಲೈ ಮೈಂಡ್ ಲೇಟರ್ ಆನ್ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮಾತನಾಡಿಬಿಟ್ಟು ಎಲ್ಲ ಕ್ಯಾಬಿನೆಟ್ ಸಚಿವರು ಎಲ್ಲರ ಜೊತೆ ಮಾತನಾಡಿಬಿಟ್ಟು ಕೊನೆಗೆ ಅಂತಿಮ ನಿರ್ಣಯವನ್ನು ತಗೊಳ್ತೀವಿ. ಲಾಸ್ಟ್ ಟೈಮ್ ಕೂಡ ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ. ಅಲ್ಲ ಬಿಲ್ ತರಕ್ಕೆ ಹೊರಟಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 14 ತಾಸಿಂದ 8 ತಾಸು ಮಾಡಿರ್ತಕ್ಕಂಥದ್ದು, ಅವರು ವಾಯ್ಸ್ರಾಯ್ಸ್ ಕಮಿಷನ್ಗೆ ಅವಾಗೇ ಮಾಡಿರ್ತಕ್ಕಂಥದ್ರಿಂದ ಅದೇ ಪದ್ಧತಿಯಲ್ಲಿ ನಡೆದಿದೆ. 8 ತಾಸು ಇರೋದು 9 ತಾಸು ಇರ್ತಕ್ಕಂಥದ್ದು. 8 ತಾಸು ಕೆಲಸ ಮಾಡಬೇಕು, 1 ತಾಸು ರೆಸ್ಟ್ ಅಂತೇಳಿ. ಈಗ 10 ತಾಸು ಕೇಳ್ತಿದ್ದಾರೆ, 1 ತಾಸು ಎಕ್ಸ್ಟ್ರಾ ಕೇಳ್ತಿದ್ದಾರೆ. ಸೊ ಇಂಡಸ್ಟ್ರಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಟ್ರೇಡ್ ಯೂನಿಯನ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಎಲ್ಲ ಇಂಟ್ರೆಸ್ಟೆಡ್ ಪಾರ್ಟಿಗಳು ಯಾವ ರೀತಿ ಮಾಡ್ತಾರೆ, ಅದರ ಜೊತೆಗೆ ಕೆಲಸ ಮಾಡೋರು. ಯಾಕಂದರೆ 10 ತಾಸು ಅಂದರೆ ಹೋಗ್ಲಿ ಬರಲಿಕ್ಕೆ ಅಟ್ಲೀಸ್ಟ್ ಮಿನಿಮಮ್ 2 ತಾಸು ಬೇಕು. ಬೆಂಗಳೂರು ಇರ್ತಕ್ಕಂಥ ಟ್ರಾಫಿಕ್ನಲ್ಲಿ ಕನಿಷ್ಠ 1 ತಾಸು ಹೋಗೋಕ್ಕೆ 1 ತಾಸು ಬರಬೇಕಾಗತ್ತೆ. ಇದನ್ನೆಲ್ಲ ನಮಗೆ ಅರಿವಿದೆ, ನನಗೆ ವೈಯಕ್ತಿಕವಾಗಿ ಕೂಡ ಅರಿವಿದೆ. ಮತ್ತು ಒಂದು ಕೇಂದ್ರ ಸರ್ಕಾರದ ಈ ರೀತಿ ಪ್ರಸ್ತಾವನೆ ಬಂದಾಗ ನಾವು ಅದನ್ನ ತಳ್ಳಿ ಹಾಕೋಕ್ಕೂ ಬರೋದಿಲ್ಲ. ಹಂಗಾಗಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಅಭಿಪ್ರಾಯಗಳನ್ನ ತೊಗೊಂಡು ಸಮರ್ಪಕವಾಗಿ ಸಾರ್ವಜನಿಕರು ವಿಶೇಷವಾಗಿ ಏನು ಕೆಲಸ ಮಾಡ್ತಾರೆ, ಯಾರು ಎಂಪ್ಲಾಯೀಸ್ ಅಂತ ನಾವು ಹೇಳ್ತೀವಿ, ಅವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದು ಕಾನೂನು ಮಾಡ್ತಕ್ಕಂಥ ನಮ್ಮೆಲ್ಲರ ಜವಾಬ್ದಾರಿ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತೀವಿ. ಕೇಂದ್ರ ಸರ್ಕಾರ ಬಿಸ್ನೆಸ್ ಮ್ಯಾನ್ಗಳ ಪರ ಇದೆ, ಹಾಗಾಗಿ ಕೇಂದ್ರ ಸರ್ಕಾರದ ಇದಕ್ಕೆ ಮಣಿಬಾರದು ಅನ್ನುವಂತಹದ್ದು ಇವತ್ತು ಕಾರ್ಮಿಕರು ಮೀಟಿಂಗ್ ಅಲ್ಲಿ ಕೂತಂತ ಕಾರ್ಮಿಕರು ಹೇಳಿದಂತೆ. ಅವ್ರು ಹೇಳಿರತಕ್ಕ ಅಭಿಪ್ರಾಯದಲ್ಲಿ, ಯಾಕಂದರೆ ಯಾವಾಗಲೂ ಸದಾ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಈಗೇನು ನಮ್ಮ ಕೋಡ್ ಬಿಲ್ 4 ಕೋಡ್ ಬಿಲ್ ಕೇಂದ್ರ ಸರ್ಕಾರದ ಬಂತು, ಅದರ ವಿರುದ್ಧವಾಗಿ ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಅವ್ರ ಅಭಿಪ್ರಾಯ ಹೇಳಿರ್ತಕ್ಕಂಥದಕ್ಕೆ ನಾನೇನು ಪ್ರತಿಕ್ರಿಯೆ ಕೊಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಇಲ್ಲಿರ್ತಕ್ಕಂಥ ಟ್ರೇಡ್ ಯೂನಿಯನ್ಗಳು ಅತ್ಯಂತ ಭಾಳ ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಕಾನೂನಿನ ಅರಿವು ನಮ್ಮೆಲ್ಲರಿಗಿಂತ ಹೆಚ್ಚಿದೆ. ನಾನೊಬ್ಬ 2ನೇ ಬಾರಿ ಲೇಬರ್ ಮಿನಿಸ್ಟರ್ ಆಗಿದ್ರು ಕೂಡ ಯಾವುದೇ ಟ್ರೇಡ್ ಯೂನಿಯನ್ ಲೀಡರ್ಗಳು ನೀವು ಮಾತನಾಡಿದ್ರೆ ಅತ್ಯಂತ ಕಾನೂನು ಅರ್ಥ ಮಾಡ್ಕೊಂಡು, ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಂಡು ಅವ್ರ ಪರವಾಗಿದ್ದು ಅವ್ರ ಪರ ಹೋರಾಟ ಮಾಡಿ ಇಡೀ ಭಾರತ ದೇಶದಲ್ಲಿ, ಎಸ್ಪೆಷಲಿ ಕರ್ನಾಟಕದಲ್ಲಿ ಈ ಟ್ರೇಡ್ ಯೂನಿಯನ್ಗಳು ಮುಖಂಡರುಗಳೇನಿದ್ದಾರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಚೇಂಜಸ್ ತರಲಿಕ್ಕೆ ಸಹಕಾರ ನೀಡಿದ್ದಾರೆ. ಅವ್ರ ಅಭಿಪ್ರಾಯಗಳನ್ನ ಅಷ್ಟು ಅಳಗಳಕ್ಕೆ ಆಗೋದಿಲ್ಲ. ಅವ್ರನ್ನೆಲ್ಲರೂ ಕರೆಸ್ಬಿಟ್ಟು ಪುನಃ ಒಂದ್ಸಲಿ ಮಾತಾಡಿ ನಮ್ಮ ಅಂತಿಮ ನಿರ್ಧಾರನ ತೊಗೊಳ್ತೀವಿ. ಅದೇ ಹೇಳ್ತಿರೋದು, ಲೆಟ್ ಮೀ ಅನಲೈಸ್ ಟುಡೇ. ಅದಕ್ಕೆ ನಾವೇನು ಮಾಡಿದ್ವಿ, ಯಾರು ಪರ ಇದ್ದಾರೆ ಯಾರು ವಿರುದ್ಧ ಇದ್ದಾರೆ ಕೂಡ ಗೊತ್ತಾಗಬೇಕಲ್ವ. ಅದ್ರ ಜೊತೆಗೆ ನಾವು ಮೊದಲೇ ಹೋಗಿ ಹೇಳಿದ್ರಾಗ ಅರ್ಥನೇ ಇಲ್ಲ. ಸೊ ರೈಟ್ ನಾವು ದಿ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ, ಸೆಂಟ್ರಲ್ ಗೌರ್ಮೆಂಟ್ಸ್ ಇನ್ ಇಸ್ ವಿಸ್ಡಮ್, ಅವ್ರು ಬಂದ್ಬಿಟ್ಟು ಚೀಫ್ ಸೆಕ್ರೆಟರಿಗೆ ಮಾತಾಡಿ ಪ್ರಪೋಸಲ್ ಕೊಟ್ಟಾದ ತಕ್ಷಣ ನಾವು ಇಮಿಡಿಯೇಟಾಗಿ ಕರೆದಿದ್ದೇವೆ. ಅಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ. ನಾನು ಅದ್ರ ಜೊತೆಗೆ ನಾನು ಮೀಟಿಂಗ್ ಕರಿತೀನಿ. ಈಗ ಮೀಟಿಂಗ್ ಕರೆದ್ಮೇಲೆ ನಾನು ಇನ್ನೊಂದ್ಸಲಿ ಸಮರ್ಪಕವಾಗಿ ಮೀಟಿಂಗ್ ಮಾಡ್ಕೊಂಡು ಅವರೆಲ್ಲ ಅಭಿಪ್ರಾಯನ ಸಂಗ್ರಹಿಸಿ ಸಾರ್ವಜನಿಕನಿಗೆ, ವಿಶೇಷವಾಗಿ ಎಂಪ್ಲಾಯೀಸ್ ಏನಿದೆ, ಎಂಪ್ಲಾಯಿ ಕೂಗೇನಿದೆ ಅದೇ ನಮ್ಮ ಕೂಗಾಗಿರುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಾಳೆ ಕ್ಯಾಬಿನೆಟಲ್ಲಿ ಏನಾದರೂ ಇದ್ರ ಬಗ್ಗೆ ಏನು ಚರ್ಚೆ ಅಲ್ಲ, ಸುಮ್ಮನೆ ಕ್ಯಾಬಿನೆಟ್ನಲ್ಲಿ ವಿಷಯವಾಗಲ್ಲ. ಸೊ ಇದ್ರ ಬಗ್ಗೆ ಏನಾರ ಚರ್ಚೆ ಬಂದರೆ ಮಾತನಾಡ್ತೀವಿ. ಬಟ್ ಈ ವಿಷಯ ಕ್ಯಾಬಿನೆಟ್ಗೆ ಬರ್ತಕ್ಕಂಥ ಸಚಿವರ ಅಭಿಪ್ರಾಯನೂ ಕೂಡ ತಗೊಳ್ಬೇಕಲ್ಲ. ಅಲ್ಲ, ತಗೊಳ್ತೀವಿ. ನಾವು ಸರ್ಕಾರ ಒಂದು ನಿರ್ಧಾರಕ್ಕೆ ಬರೋಕ್ಕಿಂತ ಮುಂಚೆನೇ ಹೋಗ್ಬೇಕಲ್ವಾ. ಸೊ ಇನ್ನೂ ಏನೂ ಇಲ್ಲ, ಮೊದಲನೇ ಹಂತದಲ್ಲಿದೆ. ವಿ ಆರ್ ಓನ್ಲಿ ಡಿಸ್ಕಸಿಂಗ್ ಅಟ್ ಇಟ್ ಆ್ಯಂಡ್ ದಿಸ್ ಪ್ರಪೋಸಲ್ ಹ್ಯಾಸ್ ಕಮ್ ಫ್ರಮ್ ದ ಗೌರ್ಮೆಂಟ್ ಆಫ್ ಇಂಡಿಯಾ. ಈ ಪ್ರಪೋಸಲ್ ಇಸ್ ನಾಟ್ ಸ್ಟೇಟ್ ಮೋಟೆಡ್ ಪ್ರಪೋಸಲ್ ಅಲ್ಲ, ಈ ಪ್ರಪೋಸಲ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಬಂದಿದೆ.